ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ದೇವರ ತರ ಪೂಜಿಸಿದ, ಅತಿಯಾಗಿ ನಂಬಿದ ನಿಮ್ಮ ಅತ್ಯಂತ ಆಪ್ತ ವ್ಯಕ್ತಿಯೇ ದಿಢೀರಂತ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ರೆ ಹೇಗಿರುತ್ತೆ? ಆ ನೋವು, ಆ ನರಕ ಹೇಗಿರುತ್ತೆ ಅನ್ನೋದು ಕೇವಲ ಕನ್ಯಾರಾಶಿಯವರಿಗೆ ಮಾತ್ರ ಗೊತ್ತು. ಪ್ರಪಂಚ ಇವ್ರನ್ನ ಅತಿಯಾಗಿ ಯೋಚಿಸ್ತಾರೆ, ಯಾರೂ ನಂಬಲ್ಲ ಅಂತ ಬಹಳ ಸುಲಭವಾಗಿ ಜಡ್ಜ್ ಮಾಡುತ್ತೆ. ಆದರೆ ಈ ವಿಶ್ಲೇಷಣೆಯಲ್ಲಿ ಹೊರಬರಲಿರುವ ಸತ್ಯ ಸಂಪೂರ್ಣ ವಿಭಿನ್ನವಾಗಿದೆ. ಕನ್ಯಾರಾಶಿಯವರ ನಂಬಿಕೆಯ ಹಿಂದಿರುವ ಆ ನಿಗೂಢ ರಹಸ್ಯಗಳನ್ನ, ಅವರ ಆಳವಾದ ಮನಸ್ಸಿನ ಕಥೆಯನ್ನ ಇವತ್ತು ಬಿಡಿಸಿ ನೋಡೋಣ ಬನ್ನಿ. ಅತ್ಯಂತ ನಂಬಿಕಸ್ಥರೇ ದ್ರೋಹ ಬೆಗೆದಾಗ ಏನಾಗತ್ತೆ ಗೊತ್ತಾ? ಕನ್ಯಾರಾಶಿಯವರ ಸುತ್ತಲೂ ಕ್ಷಣಾರ್ಧದಲ್ಲಿ ಒಂದು ಅದೃಶ್ಯ ಗೋಡೆ ನಿರ್ಮಾಣ ಆಗ್ಬಿಡುತ್ತೆ. ನೋಡೋರಿಗೆ ಇದು ಅಹಂಕಾರ ಅಥವಾ ದ್ವೇಷದ ತರ ಕಾಣಿಸ್ಬೋದು, ಆದರೆ ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಆ ಗೋಡೆ ದ್ವೇಷ ಅಲ್ಲವೇ ಅಲ್ಲ, ಅದು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಅದ್ಭುತವಾದ ಒಂದು ರಕ್ಷಣಾ ಕವಚ. ತಮ್ಮ ಆತ್ಮಕ್ಕೆ ಮತ್ತೆ ಗಾಯ ಆಗ್ಬಾರ್ದು ಅಂತ ಅವರು ಅಳೆದು ತೂಗಿ ಕಟ್ಟಿಕೊಂಡಿರುವ ಒಂದು ಮಾಂತ್ರಿಕ ಶೀಲ್ಡ್ ಅದು. ಈ ಶೀಲ್ಡ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ಇದೆ. ಈ ಅದ್ಭುತ ರಕ್ಷಣಾ ಕವಚದ ಹಿಂದಿರುವ ಅಸಲಿ ರೂವಾರಿ ಯಾರು ಗೊತ್ತಾ? ಅದೇ ಬುಧ ಗ್ರಹ. ಕನ್ಯಾ ರಾಶಿಯ ಅಧಿಪತಿಯಾಗಿರುವ ಈ ಬುಧನನ್ನ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜಕುಮಾರ ಅಂತ ಕರೀತಾರೆ. ರಾಜಕುಮಾರ ಅಂದ್ರೆ ಕೇವಲ ಅಧಿಕಾರ ಅಲ್ಲ, ಅದು ಅತ್ಯಂತ ತೀಕ್ಷ್ಣವಾದ ಬುದ್ಧಿ ಮತ್ತು ಅಸಾಧಾರಣ ವೇಗದ ಸಂಕೇತ. ಕನ್ಯಾ ರಾಶಿಯವರ ಮೆದುಳು ಒಂದು ಹೈ ಸ್ಪೀಡ್ ಸ್ಕ್ಯಾನರ್ ತರ ಕೆಲಸ ಮಾಡುತ್ತೆ. ಇದೇ ನೋಡಿ ಇವರ ಸೂಪರ್ ಪವರ್. ಯಾರನ್ನಾದ್ರೂ ಮೊದಲ ಬಾರಿ ಭೇಟಿಯಾದ ಕ್ಷಣದಲ್ಲೇ ಕೇವಲ ಅವರ ಮುಖ ನೋಡಿ ಸುಮ್ನಾಗಲ್ಲ, ಅವರ ಪ್ರತಿಯೊಂದು ಮಾತು, ಆ ಮಾತಿನ ಹಿಂದಿರುವ ಗುಪ್ತ ಉದ್ದೇಶ ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ವಿಶ್ಲೇಷಿಸುವ ಅಪಾರ ಶಕ್ತಿ ಈ ಉಚ್ಚ ಬುಧನಿಂದ ಇವರಿಗೆ ಸಿಕ್ಕಿರುತ್ತೆ. ಹೀಗಾಗಿಯೇ ಕನ್ಯಾರಾಶಿಯವರು ಯಾರನ್ನೂ ಒಂದೇ ದಿನದಲ್ಲಿ ಸುಲಭವಾಗಿ ನಂಬಿಬಿಡಲ್ಲ. ಆ ನಂಬಿಕೆ ಹುಟ್ಟೋಕೆ ಬಹಳ ಕಠಿಣ ಹಂತಗಳನ್ನ ದಾಟಿ ಬರಬೇಕು. ಮೊದಲಿಗೆ ಎದುರಿಗಿರುವ ವ್ಯಕ್ತಿಯನ್ನ ತಿಂಗಳುಗಟ್ಲೆ ಸಂಪೂರ್ಣ ಮೌನವಾಗಿ ವೀಕ್ಷಣೆ ಮಾಡ್ತಾರೆ. ಆಮೇಲೆ ವಾರಗಟ್ಟಲೆ ಕೆಲವು ಅದೃಶ್ಯ ಪರೀಕ್ಷೆಗಳನ್ನ ಮಾಡ್ತಾರೆ. ಇದೆಲ್ಲ ಮುಗಿದ್ಮೇಲೆ ಮಾತ್ರ ಜೀವನ ಪೂರ್ತಿ ಉಳಿಯುವಂತಹ ಸಂಪೂರ್ಣ ನಿಷ್ಠೆಯನ್ನ ಕೊಡ್ತಾರೆ. ಅವರು ನಿಮ್ಮನ್ನ ನಂಬೋಕೆ ಹಿಂದೇಟು ಹಾಕ್ತಿದ್ದಾರೆ ಅಂದ್ರೆ ಅವರು ನಿಮ್ಮನ್ನ ದ್ವೇಷಿಸ್ತಿದ್ದಾರೆ ಅಂತ ಖಂಡಿತ ಅರ್ಥ ಅಲ್ಲ. ಬದಲಾಗಿ ಅವರು ಎದುರಾಳಿಯ ನೈಜ ಗುಣವನ್ನ ಅತ್ಯಂತ ಕರಾರುವಾಗಿ ಲೆಕ್ಕಾಚಾರ ಹಾಕ್ತಿದ್ದಾರೆ ಅಂತ ಅರ್ಥ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಈ ಅತಿಯಾದ ವಿಶ್ಲೇಷಣೆ ಅವರ ಮನಸ್ಸಿಗೆ ಏನಾದ್ರೂ ನೆಮ್ಮದಿ ಕೊಡುತ್ತಾ? ಖಂಡಿತ ಇಲ್ಲ. ಅವರ ಮನಸ್ಸು ಸದಾಕಾಲ ಒಂದು ಅಂತ್ಯವಿಲ್ಲದ ಸುಳಿಯಲ್ಲಿ ಸಿಲುಕೊಂಡಿರುತ್ತೆ. ಒಂದು ವೇಳೆ ಹೀಗಾದ್ರೆ, ಅಥವಾ ವಾಟ್ ಇಫ್ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಅವರನ್ನ ನೆಮ್ಮದಿಯಾಗಿ ಕಣ್ಣುಮುಚ್ಚಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಈ ಅತಿಯಾದ ಮಾನಸಿಕ ಭಾರ ಕನ್ಯಾ ರಾಶಿಯವರನ್ನ ಪ್ರತಿಕ್ಷಣ ಕಾಡ್ತಾನೇ ಇರುತ್ತೆ. ಈ ಭಾರಕ್ಕೆ ಜ್ಯೋತಿಷ್ಯದ ಒಂದು ನಿರ್ದಿಷ್ಟ ಕರಾಳ ಮನೆಯ ಪ್ರಭಾವ ನೇರ ಕಾರಣ. ಆ ಮನೆ ಯಾವುದೋನೋ ಸತ್ಯ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಹೌದು, ಅದೇ 6ನೇ ಮನೆ. ಕಾಲಪುರುಷನ ಜಾತಕದಲ್ಲಿ ಕನ್ಯಾ ರಾಶಿಯೇ ಈ 6ನೇ ಮನೆಯನ್ನ ಪ್ರತಿನಿಧಿಸುತ್ತೆ. ಜ್ಯೋತಿಷ್ಯದಲ್ಲಿ ಇದನ್ನ ಶತ್ರುಭವ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಕನ್ಯಾ ರಾಶಿಯವರಿಗೆ ಹುಟ್ಟಿದಾಗಿನಿಂದಲೂ ಈ ಜೀವನ ಅನ್ನೋದು ಒಂದು ಹೋರಾಟದ ಕಣದಂತೆ, ಒಂದು ಯುದ್ಧ ಭೂಮಿಯಂತೆ ಕಾಣುತ್ತೆ. ಯಾರೋ ತಮ್ಮನ್ನ ಸದಾ ಗಮನಿಸ್ತಿದ್ದಾರೆ, ಯಾರೋ ತಮಗೆ ತೊಂದರೆ ಕೊಡಲು ಕಾಯ್ತಿದ್ದಾರೆ ಅನ್ನೋ ಒಂದು ಅಲರ್ಟ್ನೆಸ್ ಮತ್ತು ಅಸುರಕ್ಷಿತ ಭಾವನೆ ಅವರಲ್ಲಿ ಸದಾಕಾಲ ಜಾಗೃತವಾಗಿರುತ್ತೆ. ಆದರೆ ಇಲ್ಲೊಂದು ಆಶ್ಚರ್ಯದ ಸತ್ಯ ಇದೆ. ಇಲ್ಲಿ ನಿಮಗೊಂದು ದೊಡ್ಡ ಶಾಕ್ ಕಾದಿದೆ. ಕನ್ಯಾ ರಾಶಿಯವರ ಅತಿದೊಡ್ಡ ಶತ್ರುಗಳು ಸಮಾಜದಲ್ಲಿಲ್ಲ ಅಥವಾ ಹೊರಗಿನ ಪ್ರಪಂಚದಲ್ಲಿ ಖಂಡಿತ ಇಲ್ಲ. ಅವರ ಅತ್ಯಂತ ಕಠಿಣ ವಿಮರ್ಶಕ ಅವರದೇ ಸ್ವಂತ ಆಂತರಿಕ ಧ್ವನಿ. ಅವರು ತಮ್ಮನ್ನ ತಾವು ಎಷ್ಟು ಕಠಿಣವಾಗಿ ಟೀಕೆ ಮಾಡ್ಕೊಳ್ತಾರೆ ಅಂದ್ರೆ ಹೊರಗಿನವರ ಟೀಕೆ ಅವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಈ ನಿರಂತರವಾದ, ಸದಾ ಎಚ್ಚರಿಸುವ ಆಂತರಿಕ ಸಂಭಾಷಣೆಯೇ ಅವರನ್ನ ಸದಾ ಅಲರ್ಟ್ ಆಗಿರುವಂತೆ ಮತ್ತು ಯಾರನ್ನೂ ಸುಲಭವಾಗಿ ನಂಬದಂತೆ ಮಾಡೋದು. ಈ ಜಾಗರೂಕತೆಯ ಗುಣಕ್ಕೆ ಕನ್ಯಾ ರಾಶಿಯಲ್ಲಿರುವ 3 ನಕ್ಷತ್ರಗಳು ತಮ್ಮದೇ ಆದ ವಿಶಿಷ್ಟ ಸೂಪರ್ ಪವರ್ ಅನ್ನ ತುಂಬುತ್ತವೆ. ಉತ್ತರ ಫಲ್ಗುಣಿ ನಕ್ಷತ್ರದವರು ಹೇಗಂದ್ರೆ ನೈತಿಕತೆ ಮತ್ತು ಗೌರವ ಇದ್ರೆ ಮಾತ್ರ ನಂಬಿಕೆ ಇಡ್ತಾರೆ. ಇನ್ನು ಹಸ್ತ ನಕ್ಷತ್ರದವರು ತಮ್ಮ ತೀಕ್ಷ್ಣವಾದ ಅಂತರ್ಜ್ಞಾನದಿಂದ ಎದುರಾಳಿಯನ್ನ ನಿರಂತರವಾಗಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಇನ್ನು ಚಿತ್ರಾ ನಕ್ಷತ್ರದವರ ಬಗ್ಗೆ ಹೇಳಲೇಬೇಕು. ಮಂಗಳನ ಪ್ರಭಾವದಿಂದಾಗಿ ಅವರು ದ್ರೋಹವನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಒಮ್ಮೆ ನಂಬಿಕೆ ಮುರಿದರೆ ಆ ಸಂಬಂಧವನ್ನ ಮುತ್ತಿನಂತೆ ಒಡೆದು ಹಾಕ್ತಾರೆ. ಈ 3 ನಕ್ಷತ್ರಗಳ ಸಮ್ಮಿಲನವೇ ಕನ್ಯಾ ರಾಶಿಯವರನ್ನ ಒಬ್ಬ ಅದ್ಭುತವಾದ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಯನ್ನಾಗಿ ರೂಪಿಸೋದು. ಕನ್ಯಾ ರಾಶಿಯ ಲಾಂಛನವನ್ನ ಒಮ್ಮೆ ಆಳವಾಗಿ ಗಮನಿಸಿ. ದೋಣಿಯ ಮೇಲೆ ಕುಳಿತಿರುವ ಮುಗ್ಧ ಕನ್ಯೆ, ಅವಳ ಒಂದು ಕೈಯಲ್ಲಿ ಧಾನ್ಯವ ತೆನೆ ಮತ್ತು ಮತ್ತೊಂದು ಕೈಯಲ್ಲಿ ಉರಿಯುತ್ತಿರುವ ದೀಪ ಇದೆ. ಇದು ಕೇವಲ ಒಂದು ಚಿತ್ರ ಅಲ್ಲ, ಇದೊಂದು ಅದ್ಭುತ ಸತ್ಯ. ಭಾವನೆಗಳೆಂಬ ಅಸ್ಥಿರವಾದ ನೀರಿನ ಮೇಲೆ ತೇಲುತ್ತಿರುವ ದೋಣಿಯಲ್ಲಿ ಮೋಸ ತುಂಬಿದ ಈ ಪ್ರಪಂಚದ ಕತ್ತಳೆಯನ್ನ ಸೀಳಲು ಅವಳು ಜ್ಞಾನದ ಬೆಂಕಿಯನ್ನ ಬಳಸ್ತಾಳೆ. ಯಾರು ಮೋಸಗಾರರು, ಯಾರು ಒಳ್ಳೆಯವರು ಅನ್ನೋದನ್ನ ಈ ದೀಪದ ಬೆಳಕಿನಲ್ಲೇ ಪತ್ತೆ ಹಚ್ಚುತ್ತಾಳೆ.
ಇವರ ಈ ಅಂತರ್ಜ್ಞಾನ ಅಥವಾ ಗಟ್ ಫೀಲಿಂಗ್ ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಯಾರಾದ್ರೂ ಸುಳ್ಳು ಹೇಳ್ತಿದ್ರೆ ಅದು ನೇರವಾಗಿ ಇವರ ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಹೌದು, ನೀವು ಕೇಳ್ತಿರೋದು ನಿಜ. ಯಾರಾದ್ರೂ ಮೋಸ ಮಾಡ್ತಿದ್ದಾರೆ ಅಂತ ಅನಿಸಿದ ತಕ್ಷಣ ಕನ್ಯಾ ರಾಶಿಯವರಿಗೆ ಹೊಟ್ಟೆಯ ಭಾಗದಲ್ಲಿ ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಒಂಥರ ಅಸಮಾಧಾನ ಶುರುವಾಗ್ಬಿಡುತ್ತೆ. ಇದು ಸುಳ್ಳನ್ನ ಪತ್ತೆ ಹಚ್ಚುವ ಮೊದಲ ಹಂತ. ಆ ಭಾವನೆ ಬಂದ ತಕ್ಷಣ ಅವರು ಕೇವಲ ಮೌನವಾಗಿ ಬಿಡ್ತಾರೆ. ಆ ಮೌನ ಇದೆಯಲ್ಲ, ಅದೇ ಅವರ ಅತಿದೊಡ್ಡ ಅಸ್ತ್ರ. ಜೀವನದ ಇತರ ವಿಷಯಗಳಲ್ಲಿ ಇಷ್ಟು ಜಾಗರೂಕರಾಗಿರುವ ಕನ್ಯಾ ರಾಶಿಯವರು ಪ್ರೀತಿಯ ವಿಷಯ ಬಂದಾಗ ಹೇಗಿರ್ತಾರೆ ಅನ್ನೋ ಕುತೂಹಲ ನಿಮ್ಗೂ ಬಂದಿರಬಹುದು. ಪ್ರೇಮ ಮತ್ತು ರೊಮ್ಯಾನ್ಸ್ ವಿಷಯದಲ್ಲಿ ಕನ್ಯಾ ರಾಶಿಯವರು ಪ್ರೀತಿಯನ್ನ ಕೇವಲ ಒಂದು ಸುಂದರ ಕಾಲ್ಪನಿಕ ಕಥೆಯಾಗಿ ಫೇರಿಟೇಲ್ ತರ ನೋಡೋದಿಲ್ಲ. ಬದಲಾಗಿ ಶುಕ್ರಗ್ರಹವು ಈ ರಾಶಿಯಲ್ಲಿ ನೀಚ ಸ್ಥಾನ ಹೊಂದುವುದರಿಂದ ಪ್ರೀತಿ ಅನ್ನೋದು ಅತ್ಯಂತ ಕಠಿಣವಾದ ಮತ್ತು ಪ್ರಾಯೋಗಿಕವಾದ ಒಂದು ನಿರಂತರ ಪರೀಕ್ಷೆಯಾಗಿ ಬದಲಾಗಿಬಿಡುತ್ತೆ. ಇವರ ಪ್ರೀತಿ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಕೇವಲ ದುಬಾರಿ ಗಿಫ್ಟ್ಗಳಲ್ಲಿ ಇರೋದಿಲ್ಲ. ಬದಲಾಗಿ ಸಂಗಾತಿಯ ಸಣ್ಣಪುಟ್ಟ ಹೇಳಲಾಗದ ಅಗತ್ಯಗಳನ್ನ ಗಮನಿಸುವುದರಲ್ಲಿ ಇವರ ನಿಜವಾದ ಪ್ರೀತಿ ಅಡಗಿರುತ್ತೆ. ಕಷ್ಟದಲ್ಲಿರುವಾಗ ಕಾಳಜಿ ವಹಿಸೋದು, ಮದ್ದು ನೀಡೋದು ಇವರ ಮೂಲ ಸ್ವಭಾವ. ಆದರೆ ಇದರ ಬದಲಾಗಿ ಅವರು ಎದುರುನೋಡೋದು ಸಂಪೂರ್ಣ ನಿಷ್ಠೆ ಮತ್ತು ಶಿಸ್ತನ್ನ ಮಾತ್ರ. ಕೇವಲ ಬಾಯಿಮಾತಿನ ಪ್ರೀತಿಗಿಂತ ಸೇವೆಯ ಮೂಲಕ ಯಾರು ಒಲವು ತೋರುತ್ತಾರೋ ಅವರಿಗೆ ಮಾತ್ರ ಇವರ ಹೃದಯದ ಒಳಗೆ ಶಾಶ್ವತ ಪ್ರವೇಶ ಸಿಗುತ್ತೆ. ಇಲ್ಲಿ ಕಥೆಯ ಬಹುದೊಡ್ಡ ಮತ್ತು ಕಠಿಣ ತಿರುವು ಎದುರಾಗುತ್ತೆ. ಕನ್ಯಾರಾಶಿಯವರು ಎಷ್ಟೇ ಜಾಗರೂಕರಾಗಿದ್ರೂ ಜೀವನದಲ್ಲಿ ಒಂದೊಮ್ಮೆ ಆದ್ರೂ ಭಾರೀ ದ್ರೋಹಕ್ಕೆ ಒಳಗಾಗ್ತಾರೆ. ಆದ್ರೆ ನಂಬಿಕೆ ದ್ರೋಹದ ನಂತರ ಅವರು ಮೂಲೆ ಗುಂಪಾಗಿ ಅಳ್ತಾ ಕೂರುವುದಿಲ್ಲ. ದ್ರೋಹದ ಹಿಂದಿದ್ದ ಆ ಮುಗ್ಧ ಕನ್ಯೆಯು ಸಂಪೂರ್ಣವಾಗಿ ಬದಲಾಗಿ ಮೌನವಾದ, ಕಠಿಣ ಶಿಸ್ತಿನ ಮತ್ತು ಅಜೇಯ ಶಕ್ತಿಯಾಗಿ ಮರುಹುಟ್ಟು ಪಡೆಯುತ್ತಾಳೆ. ಈ ಬದಲಾವಣೆ ಇದೆಯಲ್ಲ, ಅದು ಎದುರಾಳಿಗಳಿಗೆ ಅಕ್ಷರಶಃ ಭಯ ಹುಟ್ಟಿಸುವಂತಿರುತ್ತೆ ಮತ್ತು ಇದುವೇ ಅವರ ಯಶಸ್ಸಿನ ಮೊದಲ ಹೆಜ್ಜೆಯಾಗುತ್ತೆ. ದ್ರೋಹವಾದಾಗ ಕನ್ಯಾ ರಾಶಿಯವರು ಆ ನೋವಿನಲ್ಲಿ ಕರಗಿ ಹೋಗೋದಿಲ್ಲ. ಬದಲಾಗಿ ಆ ಇಡೀ ಘಟನೆಯನ್ನ ಒಂದು ಕ್ಲಿನಿಕಲ್ ಶವ ಪರೀಕ್ಷೆ ಅಥವಾ ಆಟಾಪ್ಸಿ ಮಾಡಿದ್ದಂತೆ ಎಳೆ ಎಳೆಯಾಗಿ ವಿಶ್ಲೇಷಿಸ್ತಾರೆ. ನಾನ್ ಎಲ್ಲಿ ಎಡವಿದೆ, ಯಾವ ಸುಳಿವನ್ನ ನಾನು ಮಿಸ್ ಮಾಡ್ಕೊಂಡೆ ಅಂತ ಪ್ರತಿಯೊಂದು ಹೆಜ್ಜೆಯನ್ನು ಹುಡುಕ್ತಾರೆ. ಈ ನಿಖರವಾದ ಶೋಧನೆಯೇ ಅವರನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಮತ್ತು ಜಾಗರೂಕರನ್ನಾಗಿ ಮಾಡುತ್ತೆ. ಒಮ್ಮೆ ಮಾಡಿದ ತಪ್ಪನ್ನ ಅವರು ಜೀವನದಲ್ಲಿ ಮತ್ತೆಂದು ರಿಪೀಟ್ ಆಗೋಕೆ ಬಿಡೋದೇ ಇಲ್ಲ. ಹೃದಯ ಒಡೆದ ನಂತರ ಅವರ ಜೀವನ ಸಂಪೂರ್ಣವಾಗಿ ಮರುರೂಪಗೊಳ್ಳುತ್ತೆ. ಅವರ ಆದ್ಯತೆಗಳಲ್ಲಿ 70% ಗಮನ ಕಠಿಣ ಶಿಸ್ತಿನ ಕಡೆಗೆ ತಿರುಗುತ್ತೆ. ಇನ್ನು 20% ಏಕಾಂತವನ್ನ ಬಯಸ್ತಾರೆ. ದ್ರೋಹ ಮಾಡಿದವರನ್ನ ಕೇವಲ 10% ಮಾತ್ರ ಕ್ಷಮಿಸಬಹುದು. ಆದ್ರೆ ಆ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ಮರಳಿ ಪ್ರವೇಶವನ್ನ ಮಾತ್ರ ಖಂಡಿತ ಯಾವತ್ತೂ ನೀಡೋದಿಲ್ಲ. ಆ ಬಾಗಿಲು ಅವರಿಗಾಗಿ ಶಾಶ್ವತವಾಗಿ ಲಾಕ್ ಆಗ್ಬಿಡುತ್ತೆ. ಈ ರೀತಿಯ ಕಠಿಣ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಅತಿ ದೊಡ್ಡ ಶಕ್ತಿ ಸಿಗೋದೇ 12ನೇ ಮನೆಯಿಂದ. ಜ್ಯೋತಿಷ್ಯದಲ್ಲಿ ಇದು ಏಕಾಂತ ಮತ್ತು ಅಪಾರ ಗುಪ್ತ ಶಕ್ತಿಯ ಮನೆ. ಹೊರಗಿನ ಗದ್ದಲದ ಮತ್ತು ನಂಬಿಕೆಗೆ ಅನರ್ಹವಾದ ಪ್ರಪಂಚದಿಂದ ಸಂಪೂರ್ಣವಾಗಿ ದೂರ ಸರಿದು ಆ ಏಕಾಂತದಲ್ಲಿ ಕುಳಿತಾಗ ಮಾತ್ರ ಇವರಿಗೆ ತಮ್ಮ ನಿಜವಾದ ಬಲದ ಅರಿವಾಡುತ್ತೆ. ಈ ಆಧ್ಯಾತ್ಮಿಕ ಒಳನೋಟವೇ ಅವರನ್ನ ಅತ್ಯುನ್ನತ ಮಟ್ಟದ ಯಶಸ್ಸಿನತ್ತ ಕೊಂಡೊಯ್ಯುವ ಬಹುದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಕನ್ಯಾ ರಾಶಿಯವರ ಈ ಎಚ್ಚರಿಕೆಯ ಗುಣ ಕೇವಲ ಭಾವನೆಗಳಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಳ್ಬೇಡಿ. ಅವರ ಅದ್ಭುತ ಆರ್ಥಿಕ ಯಶಸ್ಸಿಗೂ ಇದೇ ಕಾರಣ. ಇವರು ಹಣವನ್ನ ಅಂತಿಮ ಭದ್ರತೆ ಅಂತ ದೃಢವಾಗಿ ನಂಬ್ತಾರೆ. ಯಾವುದೇ ಹೂಡಿಕೆ ಮಾಡೋ ಮುನ್ನ 100 ಬಾರಿ ರಿಸರ್ಚ್ ಮಾಡ್ತಾರೆ. ಸಾಲಕ್ಕಾಗಿ ಬೇರೆಯವರ ಮುಂದೆ ಕೈ ಚಾಚುವುದನ್ನ ಇವರ ಸ್ವಾಭಿಮಾನ ಯಾವತ್ತೂ ಒಪ್ಪೋದಿಲ್ಲ. ಬಣ್ಣದ ಮುಖಗಳಿಗಿಂತ ಲಿಖಿತ ಒಪ್ಪಂದಗಳನ್ನ ಮಾತ್ರ ನಂಬುವ ಇವರ ಈ ಜಾಗರೂಕತೆಯೇ ಇವರನ್ನ ಅದ್ಭುತ ಹಾಗೂ ಸ್ವಾವಲಂಬಿ ಯಶಸ್ವಿ ಉದ್ಯಮಿಗಳನ್ನಾಗಿ ರೂಪಿಸೋದು. ಇಷ್ಟೆಲ್ಲ ಸವಾಲುಗಳಿರುವಾಗ ಕನ್ಯಾ ರಾಶಿಯವರು ತಮ್ಮ ಮಾನಸಿಕ ಶಾಂತಿಗಾಗಿ ಏನ್ ಮಾಡ್ಬೇಕು? ಮೂಲೆಗಳ ಪ್ರಕಾರ ಕೆಲವು ಅದ್ಭುತ ಜ್ಯೋತಿಷ್ಯ ಪರಿಹಾರಗಳಿವೆ. ಪ್ರತಿದಿನ ಓಂ ಬುಧಾಯ ನಮಃ ಅಂತ ಜಪಿಸುವುದು ಅತಿಯಾದ ವಿಶ್ಲೇಷಣಾತ್ಮಕ ಮನಸ್ಸಿಗೆ ಶಾಂತಿ ನೀಡುತ್ತೆ. ಹಾಗೆಯೇ ಹಸಿರು ಬಣ್ಣದ ಬಳಕೆಯು ಸೂಕ್ಷ್ಮವಾದ ನರಮಂಡಲವನ್ನ ತಂಪಾಗಿರಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದರಲ್ಲೂ ಪರಿಪೂರ್ಣತೆ ಅಥವಾ ಪರ್ಫೆಕ್ಷನ್ ಹುಡುಕುವ ಆ ಹಂಬಲದಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಕೊನೆಯದಾಗಿ ಒಂದು ಅತ್ಯಂತ ಶಕ್ತಿಶಾಲಿ ಮಾತು ಹೇಳ್ತೀನಿ. ಯಾರನ್ನು ನಂಬದಿರುವುದು ಎಂದರೆ ಒಂಟಿಯಾಗಿರುವುದು ಅಂತ ಖಂಡಿತ ಅರ್ಥ ಅಲ್ಲ. ಬದಲಾಗಿ ಅದು ಸಂಪೂರ್ಣ ಎಚ್ಚರಿಕೆ ಮತ್ತು ಅರಿವಿನಿಂದ ಬದುಕುವುದು ಅಂತ ಅರ್ಥ. ಕನ್ಯಾ ರಾಶಿಯವರ ಈ ಅದೃಶ್ಯ ಕವಚವೇ ಅವರ ಅತಿದೊಡ್ಡ ಸೂಪರ್ ಪವರ್. ಈ ವಿಶ್ಲೇಷಣೆಯು ನಿಮಗೆ ಆಳವಾದ ಒಳನೋಟವನ್ನ ನೀಡಿದೆ ಅಂತ ನಂಬಿದ್ದೇವೆ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಶ್ಲೇಷಣೆಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ.
ಆದ್ರೆ ಅಂತಿಮವಾಗಿ ಉಳಿಯುವ ಪ್ರಶ್ನೆ ಒಂದೇ. ದ್ರೋಹದ ಬೆಂಕಿಯಲ್ಲಿ ಬೆಂದು ಮರುಹುಟ್ಟು ಪಡೆದ ಕನ್ಯಾ ರಾಶಿಯವರ ಶಕ್ತಿಶಾಲಿಯಾದ ಆ ಮೌನವನ್ನ ಭೇದಿಸುವ ತಾಕತ್ತು ನಿಜಕ್ಕೂ ಯಾರಿಗಾದ್ರೂ